ಬದನೆಕಾಯಿ ಎಣ್ಣೆಗಾಯಿ ಬಿಸಿ ಬಿಸಿ ಆಗಿರುವಂತ ರೊಟ್ಟಿಗಳು, ಚಪಾತಿ, ಅನ್ನ ಜೊತೆ ಕೂಡ ತುಂಬಾನೇ ರುಚಿಯಾಗಿರುತ್ತೆ. ಮೊದಲಿಗೆ ಇದನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಹುರಿದಿರುವಂತ ಕಡಲೆ ಬೀಜ, ಬಿಳಿ ಎಳ್ಳು, ಒಣಕೊಬ್ಬರಿ, ಹುಚ್ಚೆಳ್ಳನ್ನ ಹಾಕಿ ಮೊದಲಿಗೆ ಇದನ್ನ ಪೌಡರ್ ಮಾಡ್ಕೋಬೇಕು. ನಂತರ ಎಣ್ಣೆನಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರುವಂತ ಈರುಳ್ಳಿ, ಬೆಳ್ಳುಳ್ಳಿ, ಹುಣಸೆ ಹಣ್ಣು, ಕರಿಬೇವಿನ ಸೊಪ್ಪು, ಸ್ವಲ್ಪ ಬೆಲ್ಲ, ಖಾರಕ್ಕೆ ತಕ್ಕಂತೆ ಅಚ್ಕಾರದ ಪುಡಿ, ಚಿಟಿಕೆಯಷ್ಟು ಅರಿಶಿನ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಸ್ವಲ್ಪ ನೀರನ್ನ ಹಾಕಿ ಈ ತರ ತರಿಯಾಗೇನೆ ರುಬ್ಕೊಂಡು ಬದನೆಕಾಯಿನ ಈ ತರ 4 ಭಾಗ ಮಾಡಿ ಇದಕ್ಕೆ ಈ ಮಸಾಲೆನ ತುಂಬ್ಕೋಬೇಕು. ಅದೇ ತರ ಎಲ್ಲದಕ್ಕೂ ಕೂಡ ತುಂಬಿ ಒಂದು ದಪ್ಪ ತಳ ಇರುವಂತ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕಿ ಅದು ಕಾದ ನಂತರ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪನ್ನ ಹಾಕಿ ಸಿಡಿಸಿ ನಾವು ಫಿಲ್ಲಿಂಗ್ ಮಾಡಿಟ್ಕೊಂಡಿರುವಂತ ಅಂದ್ರೆ ಸ್ಟಫಿಂಗ್ ಮಾಡಿಟ್ಕೊಂಡಿರುವಂತ ಬದನೆಕಾಯಿನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಬದನೆಕಾಯಿನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ತರ ಕಲರ್ ಚೇಂಜ್ ಆಗಿರುತ್ತೆ, ಹಾಗೆ ಸಾಫ್ಟ್ ಆಗಿ ಆಗಿರುತ್ತೆ. ಈ ಹಂತದಲ್ಲಿ ಇನ್ನೊಮ್ಮೆ ಮಿಕ್ಸ್ ಮಾಡಿಕೊಂಡು ಮಿಕ್ಕೊಂಡಿರುವಂತಹ ಮಸಾಲ ಏನಿತ್ತು ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಇದರೊಳಗಡೆ ಸೇರಿಸಿ ಬೇಕು ಅಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪುನ ಈ ಹಂತದಲ್ಲಿ ಸೇರಿಸ್ಕೋಬಹುದು. ನಂತರ ಇನ್ನೊಮ್ಮೆ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಎಣ್ಣೆ ಬಿಟ್ಕೊಂಡು ಬರೋ ತನಕ ಕುದಿಸ್ಕೊಂಡ್ರೆ ಸಕ್ಕ ಟೇಸ್ಟಿಯಾಗಿ ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ಳುವಂತಹ